ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಕರ್ಕಾಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ರೀಡಿಂಗ್ ನೋಡುವ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಬರೋದಿದೆ, ಯಾವ ದೇವರ ಆಶೀರ್ವಾದ ಇದೆ ಅನ್ನೋಂಥದ್ದನ್ನು ನೋಡುವ. ವರುಣ ದೇವರು ಬಂದಿದ್ದಾರೆ, ಚಂದ್ರ ದೇವರು ಬಂದಿದ್ದಾರೆ, ಇಂದ್ರ ಬಂದಿದ್ದಾರೆ, ನಿಮಗೂ ಕೂಡ ಸರಸ್ವತಿ ಮಾತೆ ಬಂದಿದ್ದಾರೆ, ನಟರಾಜ ಬಂದಿದ್ದಾರೆ. ಒಂದು ಸೆಕೆಂಡ್ ಇಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಅನ್ನೋದನ್ನು ಮಾಡ್ತೀನಿ. ಸೀತಾಮಾತೆ ಬಂದಿದ್ದಾರೆ. ಓಕೆ, ಕರ್ಕಾಟಕ ರಾಶಿಯವರಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಕೆಲವರಿಗೆ ಪಿತೃದೋಷ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಮತ್ತು ತಂದೆ ಮನೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದನ್ನು ಖಂಡಿತ ಪರಿಹಾರ ಮಾಡ್ಕೊಳ್ಳಿ. ಕೆಲವರಿಗೆ ತಂದೆ ಕಡೆಯಿಂದ ಒಂದು ಸಹಾಯ ಆಗುವಂಥದ್ದು ಕೂಡ ಇದೆ. ತಂದೆ ಸ್ಥಾನದಲ್ಲಿ ಇರೋವಂಥರ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಕೂಡ ಇಲ್ಲಿದೆ. ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆದಷ್ಟು ನಿಮ್ಮ ತಂದೆ ಆರೋಗ್ಯದ ಕಡೆ ಗಮನನ ಕೊಡಿ. ಪಿತೃದೋಷ ಇರೋಂಥವ್ರು ಪರಿಹಾರ ಅನ್ನೋದನ್ನು ಮಾಡ್ಕೊಳ್ಳಿ ಅನ್ನೋವಂಥದ್ದು ಇದೆ. ಸಂಗೀತ ಕ್ಷೇತ್ರದಲ್ಲಿ, ನೃತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡುವಂಥದ್ದು ಕೂಡ ಇದೆ. ಕರ್ಕಾಟಕ ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಳೆ ಆಗುವಂಥದ್ದು ಕೂಡ ಇಲ್ಲಿದೆ. ಮತ್ತು ಅತಿಯಾದ ಅಹಂಕಾರ ಅನ್ನೋದು ನಿಮ್ಮನ್ನೇ ಸುಡುತ್ತೆ, ನಿಮ್ಮನ್ನು ತುಂಬ ಕೆಳ ಸ್ಥಾನಕ್ಕೆ ತಂದು ಒಡ್ಡುತ್ತೆ. ಅದರಿಂದ ಅಹಂಕಾರ, ನಾನೇ ನನ್ನದು, ನಾನೇ ಎಲ್ಲ ಅನ್ನೋವಂಥದ್ದನ್ನು ಬಿಡಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಮತ್ತು ಗಣೇಶ ಮತ್ತು ನಟರಾಜ ಅವರು ಬಂದಿರೋದ್ರಿಂದ ಕೆಲವರಿಗೆ ಗಣೇಶನ ಹಬ್ಬ ಕೂಡ ತುಂಬ ವಿಶೇಷ ಉಡುಗೊರೆಗಳನ್ನು ಕೊಡ್ಬೋದು, ವಿಶೇಷ ಆಶೀರ್ವಾದ ಕೂಡ ನಿಮಗೆ ಸಿಗುವಂಥದ್ದು ಇಲ್ಲಿ ಇದೆ. ಗಣೇಶ ಅವರು ಕೂಡ ನಿಮ್ಮ ಮನೆಗೆ ಬರುವಂಥದ್ದು ಇದೆ. ಕೆಲವರಿಗೆ ತುಂಬ ನೋವಿನಲ್ಲಿದ್ದು ಸೀತಾಮಾತೆ ರೀತಿ ತುಂಬ ನೋವಿನಲ್ಲಿ ಇರುವಂಥದ್ದು ಇದೆ. ಆದರೆ ಖಂಡಿತ ಯಾರು ಎಷ್ಟೇ ನೋವು ಕೊಟ್ಟರು ಕೂಡ ನಿಮ್ಮ ತನವನ್ನು ನೀವು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವೇನು ಅನ್ನೋದನ್ನು ಖಂಡಿತ ದೇವರು ಅವರಿಗೆ ತಿಳಿಸ್ತಾರೆ. ಯಾರೆಷ್ಟೇ ಅವಮಾನ ಮಾಡಿದರೂ ಕೂಡ ಸೀತಾಮಾತೆ ಇವತ್ತಿಗೂ ಸೀತಾಮಾತೆ ರೀತಿಯೇ ಇದ್ದಾರೆ. ಅದೇ ರೀತಿ ಈ ಕರ್ಕಾಟಕ ರಾಶಿನಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರೋವಂಥವ್ರಿಗೆ ಇದೇ ರೀತಿ ಅಗ್ನಿ ಪರೀಕ್ಷೆಗಳು ಎದುರಾಗ್ಬೋದು, ತುಂಬ ಸಂಕಷ್ಟಗಳು ಎದುರಾಗುವಂಥದ್ದು ಇದೆ. ಆದರೆ ಏನೇ ಎದುರಾದರೂ ಕೂಡ ಕೊನೆಯಲ್ಲಿ ನೀವೇ ಗೆಲ್ತೀರಾ, ನಿಮ್ಮನ್ನು ನೀವು ತಿಳ್ಕೊತೀರಾ. ನಿಮಗೆ ಅವಮಾನ ಮಾಡ್ತಿರೋಂಥವ್ರು ಕೂಡ ನಿಮ್ಮ ಬಗ್ಗೆ ತಿಳ್ಕೊಳ್ತಾರೆ. ಆದ್ದರಿಂದ ಇದ್ರ ಬಗ್ಗೆ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಕೂಡ ಇದೆ. ಮತ್ತು ಯಾರೋ ಇಲ್ಲಿ ಜರ್ನಿ ಕೂಡ ಮಾಡ್ತೀರಾ ಅನ್ನೋವಂಥದ್ದು ಇದೆ. ಜರ್ನಿ ಮಾಡುವಾಗ ಹುಷಾರಾಗಿ ಇರಿ, ಕಾಲಿಗೆ ಏನಾದರೂ ಪೆಟ್ಟಾಗುವಂಥದ್ದು ಇದೆ ಅನ್ನೋವಂಥದ್ದು ಇದೆ. ಎಜುಕೇಷನ್ ಕಡೆ ಗಮನನ ಕೊಡಿ. ಎಜುಕೇಷನಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗುವಂಥದ್ದು ಇದೆ. ಸರ್ಟಿಫಿಕೇಟ್ಗಳು, ಪದವಿ ಪೂರ್ವ ಸ್ಥಾನಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಚೆನ್ನಾಗಿದೆ ಕರ್ಕಾಟಕ ರಾಶಿಯವ್ರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಂಬ ಚೆನ್ನಾಗಿದೆ. ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಕರ್ಕಾಟಕ ರಾಶಿಯವರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಪ್ರೀತಿ ಪಾತ್ರರು ಯಾರೆಲ್ಲ ಸಪ್ರೇಷನಲ್ಲಿ ಇರೋವಂಥವ್ರಿಗೂ ಕೂಡ ಖಂಡಿತ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ, ಪ್ರೀತಿಗಾಗಿ ನಿಮ್ಮ ಹತ್ರ ಬರ್ತಾರೆ. ನಿಮಗೆ ಒಂದು ನ್ಯಾಯ ಅನ್ನೋದು ಸಿಗುತ್ತೆ ಅನ್ನೋವಂಥದ್ದು ಇದೆ. ದಯವಿಟ್ಟು ಎಜುಕೇಷನ್ಗಳ ಕಡೆ ಗಮನನ ಕೊಡಿ. ಕೆಲವೊಂದು ಸೀಕ್ರೆಟ್ ಅನ್ನೋದು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಗೊತ್ತಾಗುವಂಥದ್ದು ಇದೆ. ಖಂಡಿತ ನೀವೇ ಗೆಲ್ತೀರಾ, ನ್ಯಾಯ ಅನ್ನೋದು ನಿಮ್ಮ ಕಡೆನೇ ಇರುತ್ತೆ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಬ್ಯಾಲೆನ್ಸಿಂಗ್ ಎನರ್ಜಿಯಲ್ಲಿ ಕೂಡ ಕೆಲವರು ಇರ್ತೀರಾ. ಏನು ಮಾಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋವಂಥ ಬ್ಯಾಲೆನ್ಸಿಂಗ್ ಎನರ್ಜಿನಲ್ಲಿ ಕೂಡ ಇರ್ತೀರಾ. ಪ್ರೀತಿ ಪಾತ್ರರು ಬರ್ತಾರೆ, ನಿಮ್ಮನ್ನು ತುಂಬ ಪ್ರೀತಿ ಮಾಡೋವಂಥವ್ರು ಸಿಗ್ತಾರೆ. ಹೊಸ ಪ್ರೀತಿ ಬರ್ತಾಯಿದೆ. ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗುವಂಥದ್ದು ಇಲ್ಲಿ ಇದೆ. ಹ್ಯಾಪಿ ಫ್ಯಾಮಿಲಿ ಅನ್ನೋವಂಥದ್ದು ಇದೆ. ತುಂಬ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ, ತುಂಬಾ ಚೆನ್ನಾಗಿದೆ. ಎಜುಕೇಷನಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊತೀರ ಅನ್ನೋವಂಥದ್ದು ಇದೆ. ನಿಮ್ಮ ಗುರಿ ಬಗ್ಗೆ ಗಮನನ ಕೊಡಿ, ಬೇರೆ ಯಾವುದ್ರ ಕಡೆ ಗಮನನ ಕೊಡಬೇಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಆಸೆ ಕನಸುಗಳು ನೆರವೇರುತ್ತೆ. ರೊಮ್ಯಾನ್ಸ್ ಬರ್ತಿದೆ. ನೀವೇನೆಲ್ಲ ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳು ನೆರವೇರುವಂಥದ್ದು ಇದೆ. ಮ್ಯಾರೇಜ್ ಆಗುವಂಥದ್ದು ಇದೆ. ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು ಇದೆ. ತುಂಬಾ ಚೆನ್ನಾಗಿದೆ. ಕ್ರಿಯೇಟಿವಿಟಿ, ನಿಮ್ಮ ಕ್ರಿಯೇಟಿವಿಟಿನೇ ನಿಮಗೆ ಒಂದು
ವಿಶ್ ಅನ್ನೋದನ್ನು, ಒಂದು ವಿಕ್ಟ್ರಿ ಅನ್ನೋದನ್ನು ತಂದುಕೊಡುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ತಾಳ್ಮೆಯಿಂದ ನೀವು ಏನನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಯಾವ ಸಮಯಕ್ಕಾಗಿ ಕಾಯ್ತಾ ಇದ್ದೀರಾ, ಆ ಸಮಯ ಕೂಡ ತುಂಬ ಹತ್ರದಲ್ಲಿ ಬರೋ ಅಂಥದ್ದು ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಇರೋ ಅಂಥದ್ದು ಕೂಡ ಇಲ್ಲಿ ಇದೆ. ಆದರೆ ದಯವಿಟ್ಟು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದು ಬೇಡ, ಯಾವುದು ಬೇಕು ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರನ ಮಾಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಖಂಡಿತ ತುಂಬ ತುಂಬ ಸುಂದರವಾಗಿರೋವಂಥವ್ರು ನಿಮ್ಮ ಲೈಫಲ್ಲಿ ಬರುವಂಥದ್ದು ಇದೆ. ಅವ್ರ ಮೇಲೆ ನಿಮಗೆ ಪ್ರೀತಿ ಆಗುವಂಥದ್ದು ಇದೆ, ಅಥವಾ ನೀವೇ ತುಂಬ ಸುಂದರವಾಗಿರೋವಂಥವ್ರು ಇರ್ಬೋದು, ನಿಮ್ಮ ಮೇಲೆ ಬೇರೆಯವ್ರಿಗೆ ಪ್ರೀತಿ ಆಗುವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಹೊಸ್ದಾಗಿ ಶುರುವಾಗುವಂಥದ್ದು ಕೂಡ ಇದೆ. ಕೆಲವೊಂದಕ್ಕೆ ಎಂಡಿಂಗ್ ಅನ್ನೋದು ಇದೆ. ನಿಮ್ಮ ಏನೆಲ್ಲ ಒಂದು ನೋವಿತ್ತು, ಆ ನೋವಿಗೆಲ್ಲ ಒಂದು ಎಂಡಿಂಗ್ ಅನ್ನೋದು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದೆ. ಒಂದು ವಿಶ್ ಫುಲ್ಫಿಲ್ ಆಗೋದ್ರಲ್ಲಿ ಇದೆ. ಜಡ್ಜ್ಮೆಂಟ್ ಸಿಗ್ತಾ ಇದೆ, ಪ್ರೀತಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಎಲ್ಲದನ್ನು ಬಿಟ್ಟು ಮುಂದುವರಿತೀರಾ ನೀವು. ಕೆಲವೊಂದನ್ನು ಬಿಟ್ಟು ಕೆಲವೊಬ್ಬರಿಗೆ ಮಾತ್ರ, ಎಲ್ಲರಿಗೂ ಇದು ರೆಸನೇಟ್ ಆಗೋದಿಲ್ಲ. ಕೆಲವೊಬ್ಬರು ಎಲ್ಲದನ್ನು ಬಿಟ್ಟು ಮುಂದುವರಿಯುವಂಥದ್ದು ಇದೆ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ, ಅದ್ರ ಬಗ್ಗೆ ಗಮನನ ಕೊಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಸೆಲೆಬ್ರೇಷನ್ ಬರ್ತಾ ಇದೆ, ಗಿಫ್ಟ್ ಬರ್ತಾ ಇದೆ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು ಕೂಡ ಇಲ್ಲಿ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಮತ್ತು ನಿಮ್ಮ ಪಾಸ್ಟಲ್ಲಿ ಏನಾಗಿತ್ತು, ಏನಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆನೇ ಯೋಚನೆ ಮಾಡಿ ಇನ್ನಷ್ಟು ನೋವು ಮಾಡ್ಕೊತೀರಾ, ಇನ್ನಷ್ಟು ನೀವು ನಿಮ್ಮ ಮನಸ್ಸಿಗೆ ಘಾಸಿ ಮಾಡ್ಕೊಳ್ಳೋವಂಥದ್ದು ಕೂಡ ಇದೆ. ದಯವಿಟ್ಟು ಅದನ್ನು ಮಾಡೋದಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ನೋಡಿ, ಅದೇ ಬಂತು. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ, ಧ್ಯಾನನ ಮಾಡಿ. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಖಂಡಿತ ಬರ್ತಾ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಖಂಡಿತ ಬರುತ್ತೆ. ಸೆಲೆಬ್ರೇಷನ್ ಇದೆ, ಫ್ರೆಂಡ್ಸ್ ಜೊತೆ ಪಾರ್ಟಿ ಹೋಗ್ತೀರಾ. ನಿಮ್ಮನ್ನು ನೀವು ತುಂಬ ಇಷ್ಟಪಡುವಂಥ ಫ್ರೆಂಡ್ಸ್ಗಳು ನಿಮ್ಮ ಜೊತೆ ಬಂದು ಒಂದು ಟ್ರಕ್ಕಿಂಗ್ ಹೋಗುವಂಥದ್ದು ಕೂಡ ಇದೆ, ಪಾರ್ಟಿ ಮಾಡೋವಂಥದ್ದು ಕೂಡ ಇದೆ. ನಿಮ್ಮ ಪಾಸ್ಟನ್ನು ಆದಷ್ಟು ಕ್ಲಿಯರ್ ಮಾಡಿ. ನೀವು ಪಾಸ್ಟಲ್ಲೇ ಇದ್ದಷ್ಟು ನಿಮಗೆ ಏನೇ ಒಂದು ಸೆಲೆಬ್ರೇಷನ್ ಅನ್ಬೋದು, ಅಥವಾ ಯಾವುದೇ ಒಂದು ವಿಶ್ ಅನ್ನೋದು, ಒಂದು ಒಳ್ಳೆ ಕೆಲಸ ಅನ್ನೋದು, ಒಳ್ಳೆ ಯೋಚನೆ ಅನ್ನೋದು ಕೂಡ ನಿಮ್ಮ ಮೈಂಡಿಗೆ ಬರೋದಿಲ್ಲ. ಆದ್ದರಿಂದ ಇದು ಏನಿದೆ, ಈ ಥರ ಮುಖವಾಡಗಳಿರೋರಿಂದ ದೂರ ಇಟ್ಟು ನಿಮ್ಮ ಪಾಸ್ಟಲ್ಲಿ ಏನಿದೆ, ನಿಮ್ಮ ಪಾಸ್ಟ್ ಏನಿದೆ ಅದನ್ನು ನೀವು ಬಿಟ್ಟು ಮುಂದುವರಿಬೇಕಾಗುತ್ತೆ ಅನ್ನೋವಂಥದ್ದು ಕೂಡ ಇದೆ. ಏನೇ ನಿಮಗೆ ತುಂಬ ಆಪರ್ಚುನಿಟಿ ಬರುವಂಥದ್ದು ಕೂಡ ಇಲ್ಲಿ ಇದೆ. ಆ ಆಪರ್ಚುನಿಟಿಗಳ ಬಗ್ಗೆ ಗಮನನ ಕೊಡಿ. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಅನ್ನೋದನ್ನು ಮಾಡಿ. ತುಂಬಾ ನೋವಿಂದ ಕೂಡ ನಿಮ್ಮ ಮನಸ್ಸು ಕೂಡ ಬ್ರೇಕ್ ಆಗುವಂಥದ್ದು ಇದೆ, ಮನಸ್ಸಿಗೆ ತುಂಬ ನೋವಾಗುವಂಥದ್ದು ಇದೆ. ಆ ನೋವಾದಾಗ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡಿ. ಒಂದು ಟ್ರಾವೆಲಿಂಗ್ ಅನ್ನೋದನ್ನು ಮಾಡೋದ್ರಿಂದ ಖಂಡಿತ ಒಂದು ಹ್ಯಾಪಿ ಚೇಂಜಸ್ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿ ಬರೋ ಅಂಥದ್ದು ಇದೆ. ಧ್ಯಾನ ಮಾಡೋದ್ರಿಂದ ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಏನು ಹೇಳಬೇಕು ಅದನ್ನು ತಿಳಿಸೋ ಅಂಥದ್ದು ಕೂಡ ಇಲ್ಲಿ ಇದೆ. ನೀವು ಕಂಟ್ರೋಲ್ ಆಗಿ ಇರಬೇಕಾಗುತ್ತೆ, ಕೋಪನ ಕಂಟ್ರೋಲ್ ಮಾಡಬೇಕಾಗುತ್ತೆ. ನಿಮ್ಮ ಕೋಪನ ಕಂಟ್ರೋಲ್ ಮಾಡಿ ತಾಳ್ಮೆಯಿಂದ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ನೀವು ಕೇಳೋದ್ರಿಂದ ಖಂಡಿತ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗುವಂಥದ್ದು ಇದೆ. 50-50 ಇದೆ. 50 ಅಂತ ಏನಿಲ್ಲ, ತುಂಬಾ ಒಳ್ಳೆಯದಿದೆ. ಅದರಲ್ಲಿ ಒಂದು 10% ಮಾತ್ರ ಸ್ವಲ್ಪ ನೋವಾಗೋವಂಥದ್ದು ಇದೆ. ಅದರಿಂದ ದಯವಿಟ್ಟು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆನ ಮಾಡಿ. ಮುಖವಾಡ ಹಾಕ್ಕೊಂಡಿರೋರಿಂದ ದೂರ ಇದ್ದು ನೀವು ಧ್ಯಾನನ ಮಾಡಿ. ಒಂದು ಎಲ್ಲ ನಿಮಗೆ ಯಾವುದೆಲ್ಲ ಚಾಲೆಂಜಸ್ ಅನ್ನೋದು ಬರುತ್ತೆ, ಅಥವಾ ಏನೆಲ್ಲ ಆಪರ್ಚುನಿಟಿ ಸಿಗುತ್ತೆ ಅದರಲ್ಲೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿ. ಇರೋವಂಥದ್ದನ್ನೆಲ್ಲ ಬಿಟ್ಟು ಲೆಟ್ಗೋ ಮಾಡಿ. ನೆಕ್ಸ್ಟ್ ನಾವು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆನ ಮಾಡಿ ಆ ಕೆಲಸ ಕಾರ್ಯದ ಕಡೆ ಗಮನನ ಕೊಡೋದ್ರಿಂದ ಖಂಡಿತ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆದಷ್ಟು ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆದಷ್ಟು ಕಂಟ್ರೋಲಾಗಿ ಇರಬೇಕಾಗುತ್ತೆ. ಕೋಪನ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಕೋಪನ ಕಂಟ್ರೋಲ್ ಮಾಡಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ. ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಅನ್ನೋವಂಥದ್ದು ಇಲ್ಲಿದೆ. ನೀವೇನು ಅಂದ್ಕೊಂಡಿದ್ದೀರಾ, ನೀವೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಗಮನನ ಕೊಡಿ. ಖಂಡಿತ ಅದನ್ನು ಅಚೀವ್ ಮಾಡ್ತೀರಾ. ನಂಬಿಕೆನ ಇಟ್ಟು ನೀವೇನು ಮಾಡಬೇಕು, ಯಾವ ಗೋಲ್ ಇಟ್ಕೊಂಡಿದ್ದೀರಾ ಆ ಗೋಲ್ ಕಡೆ ಗಮನನ ಕೊಡಿ. ಖಂಡಿತ ಒಳ್ಳೆಯದಾಗುತ್ತೆ. ನಂಬಿಕೆ ಅನ್ನೋದು ನಿಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ, ಉತ್ತಮ ಸ್ಥಾನಕ್ಕೆ ತಂದು ನಿಲ್ಲಿಸುತ್ತೆ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ದಯವಿಟ್ಟು ನಂಬಿಕೆನ ಇಟ್ಟು ನಿಮ್ಮ ಗೋಲ್ ಕಡೆ ಅಷ್ಟೇ ನೀವು ಗಮನನ ಕೊಡಬೇಕಾಗುತ್ತೆ. ನಿಮ್ಮ ಮನಸ್ಸಿಗೆ ನೋವು ಮಾಡೋಂಥ ವ್ಯಕ್ತಿಗಳಿಂದ ದೂರ ಇದ್ಬಿಡಿ.
ಆಗ ಖಂಡಿತ ಎಲ್ಲ ಒಳ್ಳೆಯದೇ ಆಗುತ್ತೆ. ಓಕೆ, ಬ್ಯಾಡ್ ಲಕ್ ಅನ್ನೋದು ಖಂಡಿತ ನೀವು ನಿಮ್ಮ ಮನಸ್ಸಿಗೆ ನೋವು ಮಾಡೋಂಥ ವ್ಯಕ್ತಿಗಳಿಂದ ನಿಮಗೆ ಬ್ಯಾಡ್ ಲಕ್ ಅನ್ನೋದು ಕೂಡ ಬರುತ್ತೆ. ಆದರೆ ಏನೇ ಬಂದರೂ ಕೂಡ ಅದಕ್ಕೆ ಎಂಡಿಂಗ್ ಇದೆ. ಸಡನ್ನಾಗಿ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರೋವಂಥದ್ದು ಇದೆ. ಚೇಂಜ್ ನಿಮ್ಮ ಏನೆಲ್ಲ ಆಗ್ತಿದೆ ಅದೆಲ್ಲ ಸಡನ್ನಾಗಿ ಚೇಂಜ್ ಆಗೋವಂಥದ್ದು ಕೂಡ ಇದೆ. ನೀವು ಯೋಚನೆ ಮಾಡಿರಲ್ಲ ಆ ರೀತಿಯಲ್ಲಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ. ಕೆಲವರಿಗೆ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಇದೆ. ಕೆಲವರು ಫೈನಾನ್ಷಿಯಲಿ ಕೂಡ ಲಾಸ್ ಆಗುವಂಥದ್ದು ಇದ್ದೀರಾ. ಅದರಿಂದ ಆದಷ್ಟು ಫೈನಾನ್ಷಿಯಲಿ ಹುಷಾರಾಗಿರಿ. ಕೆಲವರಿಗೆ ಮಾತ್ರ, ಎಲ್ಲರಿಗೂ ಇದು ಆಗೋದಿಲ್ಲ, ಕೆಲವರಿಗೆ ಮಾತ್ರ ಈ ಮೆಸೇಜ್ ಬರ್ತಾ ಇದೆ. ಆ ಹೆಲ್ತ್ ಕಡೆ ಗಮನ ಅನ್ನೋದು ಇಲ್ಲಿ ಸಡನ್ ಚೇಂಜಸ್ ಅನ್ನೋದು ಬರುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿ ಇದೆ. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಕೂಡ ಇಲ್ಲಿ ಇದೆ. ಲವ್ ಲೈಫ್ ಅಪ್ಡೇಟ್ಸ್ ನೋಡೋಣ. ನೋಡಿ, ಅದರಿಂದಾಗನೇ ಸಪ್ರೇಷನಲ್ಲಿ ಇರ್ತೀರಾ. ಅದರಿಂದ ದಯವಿಟ್ಟು ಆ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ನಿಮಗೂ ಹನಿಮೂನ್ ಎನರ್ಜಿ ಬಂದಿದೆ. ಸಪ್ರೇಷನಲ್ಲಿ ಕೂಡ ಇರ್ತೀರಾ. ನಿಮ್ಮ ಲವ್ ಲೈಫ್ ಬಗ್ಗೆ ಯೋಚನೆನ ಮಾಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಸಪ್ರೇಷನಿಂದ ಹೊರಗೆ ಬನ್ನಿ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಖಂಡಿತ ಸಿಗ್ತಾರೆ. ರೊಮ್ಯಾನ್ಸ್ ಬರ್ತಾ ಇದೆ. ಎಂಗೇಜ್ಮೆಂಟ್ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಅಂದರೆ, ಕೆಲವರು ಸಪ್ರೇಷನಲ್ಲಿ ಇರ್ತಾರೆ, ಕೆಲವರು ಹನಿಮೂನ್ ಎನರ್ಜಿ ಕೂಡ ಇರ್ತಾರೆ. ಕೆಲವರು ನಿಮ್ಮ ಪ್ರೀತಿನ ಯಾವ ರೀತಿ ಹೇಳ್ಕೋಬೇಕು ಅನ್ನೋ ಅಂಥ ಇದರಲ್ಲಿ ಕೂಡ ಇರ್ತೀರಾ. ಕೆಲವರಿಗೆ ನಿಮ್ಮ ಪ್ರೀತಿ ಪಾತ್ರ ಈಗಾಗಲೇ ನಿಮಗೆ ಸಿಕ್ಕಿರೋವಂಥದ್ದು ಕೂಡ ಇಲ್ಲಿ ಇದೆ. ಸಿಕ್ಕಿ ನಿಮಗೆ ಎಂಗೇಜ್ಮೆಂಟ್ ಆಗುವಂಥದ್ದು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇರೋವಂಥದ್ದು. ಏಂಜಲ್ಸ್ ಏನು ಹೇಳ್ತಾರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನು ಗೈಡೆನ್ಸ್ ಕೊಡ್ತಾರೆ ನೋಡುವ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಕೆಲವೊಂದಕ್ಕೆ ನೋ ಅಂತ ಹೇಳ್ತಿದ್ದಾರೆ, ಕೆಲವೊಂದಕ್ಕೆ ಸಕ್ಸಸ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಕೆಲವರಿಗೆ ಬರುವಂಥ ಮುಂದಿನ 5 ತಿಂಗಳಿನಲ್ಲಿ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡುವ. ವಾಗ್ದೇವಿಯೇ ನಮಃ. ಸರಸ್ವತಿಯ ಆಶೀರ್ವಾದ ಇದೆ. ವಿದ್ಯೆಗೆ, ವಿದ್ಯಾರ್ಥಿಗೆ, ಗುರುಗಳಿಗೆ, ಸರಸ್ವತಿಗೆ, ಪುಸ್ತಕಕ್ಕೆ ಎಷ್ಟು ಗೌರವ ಕೊಡುವೆಯೋ ಹಾಗೆ ನಿನ್ನ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು, ಸ್ನೇಹಿತರಿಗೂ ಸಹ ಅಷ್ಟೇ ಗೌರವವನ್ನು ಕೊಟ್ಟರೆ ನಿನ್ನ ವ್ಯಕ್ತಿತ್ವ ಇನ್ನೊಬ್ಬರನ್ನು ಸಹ ಪ್ರೇರೇಪಿಸುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಸರಸ್ವತಿಗೆ ಎಷ್ಟು ಗೌರವವನ್ನು ಕೊಡ್ತೀರಾ ಹಾಗೆ ನಿಮ್ಮ ಮನೆಗೆ, ನಿಮ್ಮ ಸಂಸಾರ, ನಿಮ್ಮ ಕುಟುಂಬಕ್ಕೆ ನೀವು ಗೌರವವನ್ನು ಕೊಡೋದ್ರಿಂದ ಖಂಡಿತ ನಿಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ಅವನಿಗೆ ಚಾನ್ಸ್ ನೋಡುವ. ಕೆಲವರಿಗೆ ಇಲ್ಲಿ ಟೆಂಪ್ಟಿಂಗ್ ಆಗುವಂಥದ್ದು ಇದೆ. ಸುಂದರವಾಗಿರೋರನ್ನು ನೋಡಿ ಇವರು ನನಗೆ ಪಾರ್ಟ್ನರಾಗಿ ಸಿಗಬೇಕಾಗಿತ್ತು ಅನ್ನೋಂಥದ್ದು ಇದೆ. ಕೆಲವರು ಕೀ ಕಳ್ಕೊಳ್ಳೋವಂಥದ್ದು ಕೂಡ ಇದೆ. ಕೆಲವರಿಗೆ ಲಕ್ಷ್ಮಿಯ ಆಶೀರ್ವಾದ ಇದೆ, ಕೃಪಾ ಕಟಾಕ್ಷ ಇದೆ, ಲವ್ ಬರೋದ್ರಲ್ಲಿ ಇದೆ, ಪಾಪು ಬರೋದ್ರಲ್ಲಿ ಇದೆ, ಸೋಲ್ಮೇಟ್ ಎನರ್ಜಿ ಇರೋವಂಥದ್ದು ಕೂಡ ಇಲ್ಲಿದೆ. ನಿಮ್ಮ ವಿಶ್ ಫುಲ್ಫಿಲ್ ಆಗೋದ್ರಲ್ಲಿ ಇದೆ. ಅಮ್ಮನ ಲಕ್ಷ್ಮಿಯ ಆಶೀರ್ವಾದ ಇದೆ, ಏಂಜಲ್ಸ್ ಆಶೀರ್ವಾದ ಇದೆ. ಏಂಜಲ್ಸ್ ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರ್ತಾರೆ. ನಿಮ್ಮ ವಿಶ್ಗಳೆಲ್ಲ ಫುಲ್ಫಿಲ್ ಆಗೋದ್ರಲ್ಲಿದೆ. ಸ್ಟಾರ್ಸ್ ಕೂಡ ಇದ್ದೀರಾ. ಸೋಲ್ಮೇಟ್ ಎನರ್ಜಿನಲ್ಲಿ ಮತ್ತು ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿ ಇರೋವಂಥವ್ರು ಕೂಡ ಇದ್ದೀರಾ. ಮತ್ತು ರೀಯೂನಿಯನ್ ಒಂದು 2 ಫ್ಯಾಮಿಲಿ ರೀಯೂನಿಯನ್, ಕೆಲವರಿಗೆ ರೀಯೂನಿಯನ್ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋವಂಥವ್ರು ರೀಯೂನಿಯನ್ ಆಗುವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಸೆಪ್ಟೆಂಬರ್ ತಿಂಗಳ ಕರ್ಕಾಟಕ ರಾಶಿಯವರ ರೀಡಿಂಗ್ ಆಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಆಲ್.